ಈ ಅಂಜಲಿ ಅಂತ ಕೆಲಸ ಮಾಡಿದ್ಲು ಫೋನ್ ಕರ್ಶೀಫ್ ಮಾಡೋದ ಬುದ್ಧಿ ಇಲ್ವಾ ಅವಳಿಗೆ ಅದು ಒಂದು ಮ್ಯಾಜಿಕ್ಕಾ ಅವಳು ಬರಲಿ ಸರಿಯಾಗಿ ಬೆಂಡೆತ್ಸ್ತೀನಿ ಲಡ್ಡು ಆ ಫೋನ್ ವಿಷಯ ಹಾಗಿರ್ಲಿ ಬಿಟ್ಟಾಕೋ ಆ ಅಣ್ಣ ರೂಮಲ್ಲಿ ಅದೇನು ಮಾತಾಡ್ತಿದ್ದಾನೆ ಅನ್ನೋದೇ ಯೋಚನೆ ಆಗೋಗಿದೆ ನನಗೆ ಸರಿ ಅಂಜಲಿ ಯಾಕಿನ್ನ ಬರಲಿಲ್ಲ ಏನಂಜಲಿ ದೊಡ್ಡಪ್ಪ ಏನ್ ಹೇಳಿದ್ರು ಸಾಕ್ಷತೆ ಮದ್ವೆ ಮಾಡೇ ಬಿಡ್ತಾರಂತೆ ಏನು ಸಾಕ್ಷತೆ ಮದ್ವೆನಾ ಯಾವಾಗ ಮಾಡ್ತಾರಂತೆ ಒಂದ್ ದಾರ ಅಂತೆ ಏನ್ ದಾರ ಉಡ್ದಾರಣ ಜನಿವಾರಣ ಅಯ್ಯೋ ಅದಲ್ಲ ಅದಲ್ಲ ದಾರ ಮುಂದಿನ ದಾರ ಈ ಲಡ್ಡು ಅಂಜಲಿ ಏನು ಹೇಳ್ತಿದ್ದಾಳೆ ಏನೋ ಒಂದು ದಾರ ಅಂತಿದ್ದಾಳೆ ಈ ಮದ್ವೆಗೋ ಮತ್ತೆ ದಾರಕ್ಕೂ ಏನ್ ಸಂಬಂಧ ದಾರನಾ ಏನ್ ದಾರ ಅಂತೂ ಎಲ್ಲರೂ ಸೇರ್ಕೊಂಡು ಕಮಲ್ ಜೊತೆ ನನ್ನ ಮದುವೆ ಮಾಡಿಸೋದಂತೂ ಗ್ಯಾರಂಟಿ ಏನು ಹೇಳ್ತಾ ಇದೀಯ ನರಹರಿ ಒಂದು ವಾರದಲ್ಲಿ ಮದುವೆ ಸಿದ್ಧತೆ ಎಲ್ಲ ಮಾಡ್ಕೊಳಕ್ಕಾಗತ್ತಾ ಆಗುತ್ತಾ ಅಲ್ಲ ಆಗುತ್ತೆ ಅಂತ ಚಾಲೆಂಜ್ ತೊಗೊಂಡು ಮಾಡ್ಬೇಕಷ್ಟೇ ಅಲ್ಲೋ ನರಹರಿ ಈ ಮದ್ವೆ ವಿಷಯ ಭೂತಕ್ಕೆ ಏನಾರ ಗೊತ್ತಾದ್ರೆ ನಮ್ಮನ್ನ ಆಟ ಆಡಿಸ್ಬಿಡುತ್ತೆ ಭೂತಕ್ಕೆ ಒಂದಕ್ಕೇನ ಬುದ್ಧಿ ಇರೋದು ನನಗಿಲ್ವಾ ಬುದ್ಧಿ ಅದಕ್ಕೆ ಟೈಮ್ ಕೊಡದೆ ಒಂದೇ ವಾರದಲ್ಲಿ ಮದುವೆ ಫಿಕ್ಸ್ ಮಾಡಿರೋದು ಸರಿ ಅಣ್ಣ ಅಂದರೆ ಬೆಳಗ್ಗೆ ಆದ ಎಡವಟ್ಟು ಬಗ್ಗೆ ಬಾಸ್ ಮನೆಯವ್ರು ಏನು ಕೇಳಲಿಲ್ವಾ ಕೇಳದೆ ಇರ್ತಾನೇನೋ ನಮ್ಮ ಬಾಸ್ ಅಂತ ಕೊಯ್ರಿ ಮೇಲೆ ಕೊಯ್ರಿ ಹಾಕಿದ್ದು ನಿಮ್ಮ ಮನೆ ವಾಸ್ತು ಸರಿ ಇದೆ ತಾನೇ ನಮ್ಮ ಕಮಲ್ ಯಾಕೆ ಆ ಥರ ನಡ್ಕೊಂಡ ನೀವು ಬೇರೆ ಎರಡೆರಡು ಕಮಲ್ ಕಾಣಿಸಿದ್ರಿ ಅಂತ ಹೇಳಿದ್ರಿ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ನನ್ನ ತಲೆ ತಿಂದುಬಿಟ್ಟ ನನ್ನ ಮೊಬೈಲಲ್ಲಿ ಕರೆನ್ಸಿ ಎಲ್ಲ ಮುಗ್ದೋಯ್ತು ಒಂದ್ ಕಡೆ ಈ ಭೂತ ಇನ್ನೊಂದು ಕಡೆ ನಮ್ಮ ಬಾಸು ಇಬ್ರು ಸೇರಿ ನನ್ನ ತಲೆ ತಿಂತಾ ಇದ್ದಾರೆ ರೀ ಒಂದೇ ವಾರದಲ್ಲಿ ಎಲ್ಲ ಮಾಡಬೇಕು ಅಂದರೆ ಇಷ್ಟು ಬೇಗ ಎಲ್ಲ ಸಿದ್ಧತೆ ಮಾಡ್ಕೊಳಕ್ಕೆ ಹೇಗೆ ಸಾಧ್ಯ ಯಾರು ಯಾವ ಪ್ರಶ್ನೆ ಕೇಳೋ ಹಾಗೆ ಇಲ್ಲ ಎಲ್ಲ ಜವಾಬ್ದಾರನ್ನ ಹೆಗಲ ಮೇಲೆ ಹಾಕೊಂಡು ಮಾಡಬೇಕು ಅಷ್ಟೇ ಬಾವಾ ಅವರು ಮದ್ವೆಗೆ ಮುಂಚೆ ಎಂಗೇಜ್ಮೆಂಟ್ನ ಗ್ರ್ಯಾಂಡ್ ಆಗಿ ಮಾಡೋಣ ಅಂತಿದ್ರಲ್ಲ ಅವ್ರೇನೋ ರೆಡಿ ಇದ್ರು ಆದರೆ ನಾನು ಈಗಿರೋ ಪರಿಸ್ಥಿತಿ ಅದೆಲ್ಲ ಬೇಡ ಸಿಂಪಲ್ ಆಗಿ ಮದ್ವೆಗೆ 2 ದಿವಸ ಮುಂಚೆ ನಿಶ್ಚಿತಾರ್ಥ ಮಾಡಿ ಮುಗಿಸೋಣ ಅಂತ ತೀರ್ಮಾನ ತಗೊಂಡ್ವಿ ಅಂದರೆ ನಾವು ನಿಶ್ಚಿತಾರ್ಥ ಮದುವೆ ಎರಡಕ್ಕೂ ಸಿದ್ಧ ಆಗಬೇಕು ಹೌದು ಆ ಭೂತ ಈ ಮನೇಲಿ ಬ್ಯಾಟ್ ಬೀಸೋ ಟೀಮನ್ನು ಕಟ್ಕೊಂಡಿವೆ ಬೌನ್ಸರ್ ಹಾಕಿ ಮೂತಿ ತೆಗಿಬೇಕು ಇಲ್ಲ ಪಿಂಡ ಉಳಿಸಿ ವಿಕೆಟ್ ಉಳಿಸ್ಬೇಕು ನರಹರಿ ಮದುವೆ ಬೇಗ ನಿಶ್ಚಯ ಮಾಡಿದ್ದೇನೋ ಸರಿ ಆದ್ರೆ ನಿಶ್ಚಿತಾರ್ಥ ಮನೇಲಿ ಬೇಡ ಅಂತ ಅನ್ಸುತ್ತೆ ಹೌದು ಆ ಭೂತ ಸುಮ್ಮನಿರೋದಿಲ್ಲ ಏನಾದರೂ ಒಂದು ವಿಘ್ನ ಒಡ್ಡುತ್ತೆ ವಿಘ್ನ ಒಡ್ಡೋದಲ್ಲ ಮನುಷ್ಯರನ್ನೇ ಬದಲಾಯಿಸ್ಬಿಡ್ತಾ ಇದೆ ನರಹರಿ ನೀನೇ ನೋಡ್ದಿಲ್ಲೋ ನನ್ನೇ ಸಾಕ್ಷಿ ಮಾಡಿ ಆ ಬಾಸನ್ನೇ ಅವ್ರ ಮಗನ ಮಾಡಿ ನನ್ನ ಕೊರಳಿಗೆ ತಾಳಿ ಕಟ್ಸಕ್ಕೂ ಅದು ಹೇಸೋದಿಲ್ಲ ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಪುದೀನ ಕೊತ್ತಂಬರಿ ಸೊಪ್ಪು ಲಿವರ್ ನೀರು ಬೇಯಿಸಿದ ಕೈಮಾ ಟೊಮ್ಯಾಟೊ ಪ್ಯೂರಿ ಗರಂ ಮಸಾಲ ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ ನೀವು ಮಾಡ್ಕೊಂಡ್ರೆ ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.